ಅಂಬೇಡ್ಕರ್ ಬಗ್ಗೆ ನೀವೇನಾರ ವಿರುದ್ಧವಾಗಿ ಮಾತಾಡೋದೇ ಆದ್ರೆ ನಿಮಗೆ ಇವರಾದಂಥ ಸ್ಥಿತಿನೇ ಇವತ್ತು ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಬರ್ತದೆ. ಇವತ್ತು ನಿಮ್ಮ RSS ಸಂಘಟನೆ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ನೀವು RSS ಅವರು ನೀವೇನೇ ಪ್ರಚೋದನೆ ಮಾಡೋದಕ್ಕೂ ಕೂಡ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತವನ್ನ ಸಂವಿಧಾನವನ್ನ ಬದಲಾವಣೆ ಮಾಡಲಿಕ್ಕೆ ನಿಮ್ಗೆ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ಇವತ್ತು ನಾವು ಇಚ್ಛೆ ಪಡ್ತೀವಿ. ನೀವೇನಾರ ಈ ದೇಶದಲ್ಲಿ ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಿದ್ರೆ ಇವತ್ತು ಇಡೀ ದೇಶದಲ್ಲಿ ರಕ್ತ ಕ್ರಾಂತಿ ಆಗ್ತದೆ. ಇದನ್ನ ನೀವು ಎಚ್ಚೆತ್ತಬೇಕು ಅಮಿತ್ ಶಾ ಅವರೇ. ನಾವು ಇವತ್ತು ಇಡೀ ದೇಶದಲ್ಲಿ ಇವತ್ತು ದಲಿತರು ಇಡೀ ರಾಜ್ಯದಲ್ಲಿ ತಾಲೂಕು ನಾವು ಒಗ್ಗಟ್ಟಾಗಿ ನಿಮ್ಮದು ಯಾವುದೇ ಕಾರ್ಯಕ್ರಮ ಬಂದರೂ ಕೂಡ ನೀವೆಲ್ಲೇ ಬಂದರೂ ಕೂಡ ನಿಮಗೆ ಕಪ್ಪು ಬಟ್ಟೆ ಭರವಸೆಯನ್ನ ನಾವು ನೀಡಲಿಕ್ಕೆ ನಾವು ಸಂಘಟನೆಗಳು ತಯಾರಾಗ್ತವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ, ಇವತ್ತು ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿ ಇವತ್ತು ಈ ದೇಶಕ್ಕೆ ಸಂವಿಧಾನವನ್ನ ಅರ್ಪಣೆ ಮಾಡ್ತಾ ಇದ್ರೆ ಇವತ್ತು ನೀವು ಗೃಹ ಮಂತ್ರಿ ಆಗ್ತಿದ್ರಾ? ಇವತ್ತು ಈ ದೇಶದ ಪ್ರಧಾನಮಂತ್ರಿಯಾಗಿ ಮೋದಿ ಆಗ್ತಿದ್ರಾ? ಈ ದೇಶದ ಸಾಂವಿಧಾನಿಕ ಹುದ್ದೆಯ ಎಲ್ಲಾ ಸರ್ಕಾರಗಳು ಕೂಡ ಇವತ್ತು ಈ ದೇಶದಲ್ಲಿ ಸಂವಿಧಾನಿಕ ಹುದ್ದೆಯಲ್ಲಿ ಏರ್ಲಿಕ್ಕೆ ನೀವು ಹೋಗ್ತಾ ಇರಲಿಲ್ಲ. ಇವತ್ತು ಈ ದೇಶದಲ್ಲಿ ಸಂವಿಧಾನ ಹುದ್ದೆಯಲ್ಲಿ ಏರ್ಲಿಕ್ಕೆ ನೀವೇನಾರು ಅರ್ಹರಾಗಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯ, ಅವರ ಕೊಟ್ಟಂತ ಈ ದೇಶದ ಸಂವಿಧಾನ, ಅವರು ಈ ದೇಶಕ್ಕೆ ಹಾಕಿಕೊಟ್ಟಂತ ಒಂದು ಸಂವಿಧಾನ ಮುಖ್ಯ ಕಾರಣ ಅಂತ ಹೇಳಲಿಕ್ಕೆ ಇವತ್ತು ನಾನು ಬಯಸ್ತೇನೆ. ಇವತ್ತೇನು ಬೆಳಗಾವಿ ಅಧಿವೇಶನದಲ್ಲಿ ಇವತ್ತು ಮಹಿಳೆಯರ ಬಗ್ಗೆ ಕೀಳಾಗಿ ಮಾತಾಡ್ತಕ್ಕಂಥ CT ರವಿ ಒಬ್ಬ ಅವ ದಲಿತ ವಿರೋಧಿ, ಅಂಬೇಡ್ಕರ್ ವಿರೋಧಿ, ಮಹಿಳಾ ವಿರೋಧಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಆಯಿತು. ಅದರಲ್ಲೂ ಕೂಡ ಪ್ಯಾಸನ್ ಅಂತೇಳಿ ಅಂಬೇಡ್ಕರ್ ಅವ್ರನ್ನ ನಾವು ಪ್ಯಾಸನ್ ಆಗಿ ಮಾಡ್ಕೊಳ್ಳುತ್ತೆ. ಇವ್ರು ಮಾಡ್ಕೊಂಡಿರ್ತಕ್ಕ ಪ್ಯಾಸನ್ ಯಾವುದು? ದೇವ್ರುಗಳ ನಿಟ್ಟಿನಲ್ಲಿ ಪ್ಯಾಸನ್ ಮಾಡ್ಕೊಳ್ಳಿ, ರಾಮನ್ ಜಪ ಮಾಡಿ ಕೃಷ್ಣನ್ ಜಪ ಮಾಡಿ ಅನ್ನತಕ್ಕಂಥ ವ್ಯಕ್ತಿ ದೇವರು ಮಾಡ್ತಾ ಇದ್ರೆ ಹಿಂದೆ ಎಲ್ಲ ಹೇಳಿ ಪುರಾತನ ಪುಣ್ಯ ಕಾಲದಿಂದ ಹೇಳಿ ನಮ್ಮ ಜನಗಳನ್ನು ಆ ಮಹಿಳೆಯರಿಗೆ ಕೊಟ್ಟು ದೇವದಾಸಿಯನ್ನಾಗಿ ಮಾಡೋದು, ದೇವರು ಮಾಡಿ ದೇವ್ರನ್ನ ಆ ಭಾಗಕ್ಕೆ ಇವತ್ತು ಅದೇ ಕಾನ್ಸ್ಟಿಟ್ಯೂಷನ್ನ ಹಿಡಿದಿರ್ತಕ್ಕಂಥ ಆ ಸಂವಿಧಾನದ ಲಿಖಿತವನ್ನು ನಮ್ಮ ಫಂಡಮೆಂಟಲ್ ಆಫ್ ರೈಟ್ಸು ಮತ್ತು ಪ್ರಜಾಪ್ರಭುತ್ವ ಇಂಡಿಯನ್ ಪೆನಲ್ ಕೋಡ್ ಆ ಸೆಕ್ಷನ್ ಪ್ರಕಾರ ಇವತ್ತು ಒಬ್ಬರು ಶಿಕ್ಷಕಿಯಾಗಿದ್ದಂಥ ದ್ರೌಪದಿ ಮುರ್ಮುರವರು ರಾಷ್ಟ್ರಪತಿ ಹುದ್ದೆಗೆ ಹೋದರು. ಕಾರಣ ಈ ವ್ಯಕ್ತಿ ಏನು ಈ ರೀತಿ ಮಾತಾಡಿರ್ತಕ್ಕಂಥ ಈ ಅಮಿತ್ ಶಾ ಅವಿವೇಕಿ ಏನು ಮಾತಾಡಬೇಕಾಯ್ತು? ಅವನು ಅಲ್ಲಿಗೆ ಸಂಸತ್ತೊಳಗೆ ಪ್ರವೇಶ ಇದ್ದೇನೆ ಈ ದೇವಸ್ಥಾನದೊಳಗೆ ಕೂತ್ಕೊಂಡು ಜಪ ಮಾಡಿದರೆ ಇಲ್ಲೇನೋ ಆಗ್ತಿದ್ರೇನೋ ಏಳು ಪ್ರಾಪ್ತಿ ಅದೇನೋ ಸ್ವರ್ಗ ಪ್ರಾಪ್ತಿ ಆಗ್ತೈತೇನೋ. ಸಂವಿಧಾನ ಒಳಗೆ ಹೋಗಿ ಎಲ್ಲಿ ಸ್ವರ್ಗ ಪ್ರಾಪ್ತಿ ಆಗೋದು? ಆ ಸೀಟ್ನಲ್ಲಿ ಕೂತ್ಕೊಳ್ಳೋಕ್ಕೆ ಅನರ್ಹ ಇರ್ತಕ್ಕಂಥ ನರೇಂದ್ರ ಮೋದಿಯವರು ಭಾರತದ ಮತ್ತು ರಾಷ್ಟ್ರಪತಿ ನಮ್ಮ ದ್ರೌಪದಿ ಮುರ್ಮುರವರು ಇವ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಇವ್ರನ್ನ ಸಂಸತ್ತಿನ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಈ ಮೂಲಕ ಪ್ರತಿಭಟಿಸ್ತೀವಿ. ನಾವೆಲ್ಲರೂ ಒಕ್ಕರಿಂದ ಪ್ರತಿನಿಧಿಸ್ತೀವಿ. ಜೈ ಭೀಮ್, ಜೈ ಭೀಮ್, ಜೈ ಅಂಬೇಡ್ಕರ್. ತಾಲೂಕು ಕಚೇರಿ ಹಸ್ತಾಂತರ ಮಾಡಿದ್ದೀವಿ. ಅವರು ರಾಷ್ಟ್ರಪತಿಗೆ ಈ ಕಾಪಿಯನ್ನು ಕಳಿಸ್ಕೊಡ್ಬೇಕಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಸಂಸತ್ತಿನಲ್ಲಿ ಒಂದು ಮಾತಾಡಿದ ಅಂಬೇಡ್ಕರ್, ನಾನು ಬರೆದಂಥ ಸಂವಿಧಾನ ಒಳ್ಳೆಯ ಬಂದರೆ ಒಳ್ಳೆ ಸಂವಿಧಾನ ಜಾರಿ ಮಾಡ್ತಾರೆ, ಕೆಟ್ಟ ಬಂದರೆ ಕೆಟ್ಟ ಜಾರಿ ಮಾಡ್ತಾರೆ. ಒಂದು ಉದಾಹರಣೆಗೆ ಇವತ್ತು ಬಾಬಾ ಸಾಹೇಬ್ ಬಗ್ಗೆ 4 ಪೈಸಾ ಅಂಬೇಡ್ಕರ್ ಅಂತೇಳಿ ಯಾವ್ದಾರ ಭಗವಾನ್ ದೇವ್ರು ಮಾಡಿದ್ರೆ ನಿಮ್ಗೆ 7 ವರ್ಷ ಮಾಡಿದ್ರೆ ನಿಮಗೆ ಮುಕ್ತಿ ಸಿಗ್ತದೆ, ದೇವ್ರ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾರೆ.